ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು 2 ರೆಸಿಪಿಗಳನ್ನ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು. ಆ 2 ರೆಸಿಪಿಗಳು ಯಾವುವು ಅಂದರೆ ಚಿರೋಟಿ ಮತ್ತು ಕಾಯಿ ಮಿಠಾಯಿ. ಆ 2 ರೆಸಿಪಿಗಳಿಗೂ ಕೂಡ ಪಾಕ ಹಿಡಿದಲೇ ಸುಲಭವಾಗಿ ಬೇಗನೆ ನಾವು ರೆಡಿ ಮಾಡ್ಕೊಬೋದು. ಮೊದಲಿಗೆ ನಾವು ಚಿರೋಟಿನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಚಿರೋಟಿ ಮಾಡೋದಕ್ಕೆ ನಾವು 1 ಕಪ್ಪು ಚಿರೋಟಿ ರವೆನ ತಗೊಬೇಕು. ಅದೇ ಅಳತೆಯಲ್ಲಿ 1/4 ಭಾಗದಷ್ಟು ಮೈದಾ ಹಿಟ್ಟನ್ನು ತಗೊಬೇಕು. ನಾವು ಚಿರೋಟಿನ ಯಾವ ಅಳತೆಯಲ್ಲಿ ತೊಗೊಳ್ತೀವೋ ಅದರ 1/4 ಭಾಗದಷ್ಟು ಮೈದಾ, ಚಿಟಿಕೆ ಉಪ್ಪು ಮತ್ತು 1 ಸ್ಪೂನು ಸಕ್ಕರೆ. ಚಿಟಿಕೆ ಉಪ್ಪು ಆದಮೇಲೆ 1 ಸ್ಪೂನು ಸಕ್ಕರೆಯನ್ನು ಹಾಕಿ, ನಂತರ ಅಡಿಗೆ ಎಣ್ಣೆ, ನಾವು ಅಡಿಗೆಗೆ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀವೋ ಅದೇ ಎಣ್ಣೆಯನ್ನು 1 ಸ್ಪೂನ್ ಹಾಕಿ ನೀರನ್ನು ಹಾಕುವ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾವು ನೀರನ್ನು ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ತಾ ಬರಬೇಕು. ಒಂದೇ ಸರಿ ನಾವು ನೀರನ್ನು ಹಾಕಿದ್ರೆ ಅದು ಮೆತ್ತಗಾಗೋ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಮಿದ್ದು ಚಪಾತಿ ಹದಕ್ಕೆ ನಾವು ಹಿಟ್ಟನ್ನು ಕಲಸಿ ಎತ್ತಿಟ್ಕೊಬೇಕು. 2ರಿಂದ 3 ಅವರ್ ಹಿಟ್ಟು ಚೆನ್ನಾಗಿ ನೆನ್ಕೊಬೇಕು. ಅದು ನೆನ್ಕೊಳೋದಕ್ಕೆ ಬಿಟ್ಟು ನಾವು ಇವಾಗ ಸಕ್ಕರೆನ ಇಲ್ಲಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 2 ಕಪ್ಪು ಸಕ್ಕರೆಯನ್ನು ಇಲ್ಲಿ ಪುಡಿ ಮಾಡಿಟ್ಕೊತಾ ಇದ್ದೀನಿ. ನಾವು ಚಿರೋಟಿ ಮೇಲೆ ಸಕ್ಕರೆ ಹಾಕೋದ್ರಿಂದ ಸಕ್ಕರೆ ಏನು ವೇಸ್ಟ್ ಆಗೋಲ್ಲ, ಅಳತೆ ಬೇಕಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ನಾವು 3 ಏಲಕ್ಕಿನ ಹಾಕಿ ಸಕ್ಕರೆನ ಪುಡಿ ಮಾಡಿ ಎತ್ತಿಟ್ಕೊಂಡು, ಈಗ ಹಿಟ್ಟನ್ನು ಕಲಸಿ 3 ಅವರ್ ಆಗಿದೆ. ಹಿಟ್ಟು ಯಾವ ರೀತಿ ಇದೆ ಅಂತ ನೋಡೋಣ. ಹಿಟ್ಟನ್ನು ಅಷ್ಟು ಚೆನ್ನಾಗಿ ನಮಗೆ ಕೈಯಲ್ಲಿ ನಾದೋದು ಕಷ್ಟ ಅಂತ ಅನಿಸಿದ್ರೆ ಒಂದು ಕುಟಾರಿ ಅಥವಾ ಒಂದು ಕುಟಾರಿ ಮೇಲೆ ಶುಭ್ರವಾಗಿರ್ತಕ್ಕಂಥ ನಾವು ನೆಲದ ಮೇಲಾಗಲೂ ಬಟ್ಟೆನಾಗಲೂ ಉಪಯೋಗಿಸಿ ಚೆನ್ನಾಗಿ ಈ ರೀತಿ ಜಜ್ಜಿ ನಾವು ಹಿಟ್ಟನ್ನು ನಾದ್ಕೊಬೇಕು. ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಈಗ ನಾವು ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿದ್ದು, ಇವಾಗ ಚಪಾತಿ ಹಿಟ್ಟಿಗೆ ಎಷ್ಟು ಗಾತ್ರದ ಹಿಟ್ಟನ್ನು ತೊಗೊತೀವೋ ಅದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ನಾವು ರೌಂಡ್ ಮಾಡಿ ಇಟ್ಕೊಂಡು, ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ತೀವೋ ಅದೇ ಅಳತೆಯಲ್ಲಿ ನಾವು ಎಲ್ಲ ಹಿಟ್ಟುಗಳನ್ನು ಕೂಡ ಲಟ್ಟಿಸಿ ಒಂದು ಕಡೆ ಎತ್ತಿ ಇಟ್ಕೊಬೇಕು. ನೋಡಿ, ನಾನು ಇಲ್ಲಿ ಎಲ್ಲ ಹಿಟ್ಟುಗಳನ್ನು ಕೂಡ ಲಟ್ಟಿಸಿ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ 2 ಸ್ಪೂನ್ ತುಪ್ಪಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ಬೇರಿಸ್ಕೊಬೇಕು. ಇಲ್ಲ ನಾವು ಸಪ್ರೇಟ್ ತುಪ್ಪನೂ ಸರ್ವಿ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಉದುರಿಸ್ತೀವಿ ಅಂದರೂ ಕೂಡ ಉದುರಿಸ್ಬೋದು. ಇಲ್ಲ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಸ್ಪೂನಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು, ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಅಕ್ಕಿ ಹಿಟ್ಟು ಮತ್ತು ತುಪ್ಪವನ್ನು ಎಲ್ಲ ಚಪಾತಿಗಳಿಗೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು. ನಾವು ಕೈಯಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಬ್ರಷ್ಗಳ ಸಹಾಯದಿಂದಲೂ ಮಾಡ್ಬೋದು, ಸ್ಪೂನಲ್ಲಿ ಕೂಡ ಮಾಡ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗುವಂತೆ ಅಪ್ಲೈ ಮಾಡಬೇಕು. ಮತ್ತು ಹಾಗೆ ಎಲ್ಲ ಚಪಾತಿಗಳನ್ನು ಕೂಡ ಒಂದ್ರ ಮೇಲೆ ಒಂದು ಹಾಕಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಅಂದರೆ ಸ್ಪ್ರೆಡ್ ಮಾಡುವಂತೆ ನಾವು ಅಪ್ಲೈನ ಮಾಡಿ. ಈಗ ನೋಡಿ, ನಾನು ಎಲ್ಲ ಹರಿದಿಟ್ಕೊಂಡಿರ್ತಕ್ಕಂಥ ಎಲ್ಲ ಚಪಾತಿಗಳಿಗೂ ಕೂಡ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಸರ್ವಿ ಇಲ್ಲಿ ರೆಡಿ ಮಾಡಿಕೊಂಡು ಇವಾಗ ರೋಲ್ನ ಸುತ್ತುತ್ತಾ ಇದ್ದೀನಿ. ಚಿಕ್ಕದಾಗಿ ರೋಲ್ ಬರುವಂತೆ ಸುತ್ತಬೇಕು, ಯಾಕೆಂದರೆ ದಪ್ಪ ಆದರೆ ನಮಗೆ ಪೂರಿಗಳ ಅಗಲ ಬಂದರೆ ಚಿರೋಟಿ ಅಗಲ ಆಗುತ್ತೆ. ಅದರಿಂದ ನಾವು ನೋಡಿ ಒಂದು ಪೂರಿ ಹಿಟ್ಟಿನ ಅಳತೆಯಲ್ಲಿ ನಾವು ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡಿದ್ದಾದಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ. ಅಂದರೆ ಎಣ್ಣೆ ಕಾಯೋದ್ರೊಳಗಡೆ ನಾವು ಚಿರೋಟಿನ ಹರ್ಕೊಳ್ಳೋದಕ್ಕೆ ಸರಿ ಟೈಮು ಸಾಕಾಗುತ್ತೆ. ನೋಡಿ, ಇವಾಗ ಚಿರೋಟಿ ಹರಿಬೇಕಾದ್ರೆ ನಾವು ಇದನ್ನು ಗಮನಿಸ್ಕೊಬೇಕು. ಈ ರೀತಿಯಾಗಿ ನಾವು ಉಂಡೆನ ಇಟ್ಟು ಹರಿಬೇಕು. ಯಾಕೆ ಅಂದರೆ ನಮಗೆ ಲೇಯರ್ಗಳು ಬರಬೇಕು ಅಂದರೆ ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದೇ ಶೇಪನ್ನು ಮೇಲ್ಮುಖವಾಗಿ ಮಾಡಿಕೊಂಡು ನಾವು ಚಿರೋಟಿನ ಲಟ್ಟಿಸ್ಕೊಬೇಕು. ನಾವು ಪೂರಿ ಅಳತೆಗೆ ಅಷ್ಟು ದಪ್ಪದಲ್ಲಿ ನಾವು ಚಿರೋಟಿನ ಲಟ್ಟಿಸ್ಕೊಂಡ್ರೆ ಸಾಕು. ಹಿಟ್ಟಿನ ಬೇಯಿಸಬೇಕಾದ್ರೆ ಗಮನದಲ್ಲಿ ಇಟ್ಕೊಬೇಕಾಗಿರೋದು ಏನು ಅಂದರೆ, ನಾವು ಕಡಿಮೆ ಉರಿಲಿ ನಾವು ಚಿರೋಟಿನ ಬೇಯಿಸ್ಕೊಬೇಕು. ನಾವು ಉರಿನ ಜಾಸ್ತಿ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಅದು ದಪ್ಪ ಇರೋದ್ರಿಂದ ಬೇಯೋದಿಲ್ಲ, ನಮಗೆ ಕ್ರಿಸ್ಪಿಯಾಗಿ ಚಿರೋಟಿ ಬರೋದಿಲ್ಲ. ಕಡಿಮೆ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚಿರೋಟಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬ್ರೌನ್ ಕಲರ್ ಬರುವವರೆಗೂ ಚಿರೋಟಿಗಳನ್ನ ಬೇಯಿಸ್ಕೊಂಡು ಈಗ ಎತ್ತಿಟ್ಕೊಂಡು ಬಿಸಿ ಇದ್ದಾಗಲೇ ನಾವು ಸಕ್ಕರೆ ಪುಡಿನ ಎಲ್ಲ ಚಿರೋಟಿಗಳ ಮೇಲೂ ಕೂಡ ಉದುರಿಸ್ಕೊಬೇಕು. ನೋಡಿ, ಈ ರೀತಿ ಎಲ್ಲ ಚಿರೋಟಿಗಳ ಮೇಲೂ ನಮಗೆ ಎಷ್ಟು ಸ್ವೀಟು ನಮ್ಮ ಅಳತೆಗೆ ಅಂದರೆ ಹೆಚ್ಚು ಬೇಕು ಅಂದರೆ ಹೆಚ್ಚು, ಕಡಿಮೆ ತಿನ್ನೋರಿಗೆ ಕಡಿಮೆ, ಆ ರೀತಿ ಎಷ್ಟು ಬೇಕೋ ಅಷ್ಟನ್ನು ನಾವು ಸಕ್ಕರೆಯನ್ನು ಉದುರಿಸಿಟ್ಕೊಂಡ್ರೆ ಚಿರೋಟಿ ರುಚಿಯಾದಂಥ ಕ್ರಿಸ್ಪಿಯಾದಂಥ ಚಿರೋಟಿ ಇಲ್ಲಿಗೆ ರೆಡಿ ಆಯಿತು. ಈಗ ಕಾಯಿ ಮಿಠಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಾಯಿ ಮಿಠಾಯಿಗೆ ಸಕ್ಕರೆಯನ್ನು ಉಪಯೋಗಿಸ್ತಾ ಇಲ್ಲ, ಬೆಲ್ಲವನ್ನು ಉಪಯೋಗಿಸಿ
ಕಾಯಿ ಮಿಠಾಯಿನ ಮಾಡ್ಕೊತಾ ಇದ್ದೀನಿ. ನಾನು 2 ಕಾಯಿಗಳನ್ನು ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ kg ಬೆಲ್ಲವನ್ನು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ನಾನು ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆ ಇಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಬಿಳಿ ಅಥವಾ ಕಪ್ಪು ಎಳ್ಳನ್ನು ಕೂಡ ಹುರಿದು, ಅಂದರೆ ಕಡಿಮೆ ಫ್ಲೇಮಲ್ಲಿ ಹುರಿದು ಅದನ್ನು ಕೂಡ ನಾನು ಈ ಮಿಕ್ಸ್ ಮಾಡಿರ್ತಕ್ಕಂಥ ಬೆಲ್ಲ ಮತ್ತು ಕಾಯಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡು, ನಂತರ ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆ ಅಥವಾ ಬಾಣಲಿಯನ್ನಿಟ್ಟು ಈ ಕಾಯಿ ಮಿಠಾಯಿಯನ್ನು ಮಾಡಬೇಕಾದ್ರೆ ಸಕ್ಕರೆನಾದರೂ ಉಪಯೋಗಿಸ್ಬೋದು, ಬೆಲ್ಲನಾದರೂ ಉಪಯೋಗಿಸ್ಬೋದು. ಆದರೆ ಗಮನದಲ್ಲಿ ಇಟ್ಕೊಬೇಕಾಗಿರೋದು ಏನು ಅಂದರೆ, ನಾವು ಹುರಿಯನ್ನು ಅಂದರೆ ಸ್ಟವನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕಾಯಿ ಮಿಠಾಯಿನ ಮಾಡಬೇಕು. ಇಲ್ಲ ಅಂದರೆ ಕಲರ್ ಕೂಡ, ಅದರ ಬಣ್ಣ ಕೂಡ ಚೇಂಜ್ ಆಗುತ್ತೆ ಮತ್ತು ಒತ್ತುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ಕಡಿಮೆ ಫ್ಲೇಮಲ್ಲಿ ನಿಧಾನವಾಗಿ ಕೈಯಾಡ್ತಾ ಬಂದರೆ 15ರಿಂದ 20 ನಿಮಿಷದೊಳಗೆ ನಮಗೆ ರುಚಿಯಾದಂತಹ ಮತ್ತು ಗಟ್ಟಿಯಾದಂತಹ ಕಾಯಿ ಮಿಠಾಯಿ ರೆಡಿಯಾಗುತ್ತೆ. ನೋಡಿ, ಈಗ ಎಲ್ಲ ಪಾಕ ಬಂದು ಹದವಾಗಿದೆ. ಈಗ ನಾವು ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ, ಅಂದರೆ ತುಪ್ಪ ಸವರಿದ್ರೆ ಒಳ್ಳೆಯದು. ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ನಾವು ಅದು ಮಿಶ್ರಣವನ್ನು, ಅಂದರೆ ಕಾಯಿ ಮಿಠಾಯಿ ರೆಡಿಯಾಗಿದ್ದಿಲ್ಲ ಅದನ್ನೆಲ್ಲ ನಾವು ನೀಟಾಗಿ ಆ ತಟ್ಟೆಗೆಲ್ಲ ಹಾಕಿ ನಾವು ಸಮತಟ್ಟಾಗಿ ತಟ್ಟಿದ್ರೆ ರುಚಿಯಾಗಿರ್ತಕ್ಕಂಥ ಕಾಯಿ ಮಿಠಾಯಿ, ಬೆಲ್ಲದ ಕಾಯಿ ಮಿಠಾಯಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಒಂದು 10-15 ನಿಮಿಷ ಆರಲು ಬಿಟ್ಟು, ನಂತರ ನಾವು ನಮಗೆ ಬೇಕಾದ ಆಕಾರಕ್ಕೆ ಒಂದು ಚಾಕುವಿನಿಂದ ಅದನ್ನು ಕುಯ್ದಿಟ್ಕೊಂಡ್ರೆ, ಮತ್ತು ಕುಯ್ದ ಒಂದು 3-4 ಗಂಟೆಯ ನಂತರ ಪೀಸ್ಗಳೆಲ್ಲ ನೀಟಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ರೆಡಿಯಾಯಿತು ಕಾಯಿ ಮಿಠಾಯಿ. ಸ್ವಲ್ಪ ಆರಿದ ಮೇಲೆ ನಾನು ಚಾಕುವಿನಿಂದ ಕುಯ್ತಾ ಇದ್ದೀನಿ. ಕುಯ್ದಿಟ್ಕೊಂಡ್ರೆ ಕಾಯಿ ಮಿಠಾಯಿ ರೆಡಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಕಾಯಿ ಮಿಠಾಯಿ ಮತ್ತು ಚಿರೋಟಿನ ನಾನು ಯಾವ ರೀತಿ ಪಾಕ ಇಟ್ಕೊಳ್ದಲ್ಲೇ ರೆಡಿ ಮಾಡಿದೆ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.